ಎಲ್ಲರಿಗೂ ನಮಸ್ಕಾರ. SDM ನಮ್ಮೂರ ವಾರ್ತೆಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅರ್ಚಿತ್ ಜೈನ್ ಸಂಸ್ಥೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ಅತ್ಯದ್ಭುತ ವ್ಯಕ್ತಿ ಇದ್ದಾರೆ. ಅವರ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆನೇ ಅವ್ರು ಯಾರಂತ ಗೊತ್ತಾಗಿರುತ್ತೆ. ಮೋಟೋ ವ್ಲಾಗಿಂಗನ್ನು ಮಾಡ್ತಾ, ಡಿಜಿಟಲ್ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಒಂದು ಹೊಸ ವೇವನ್ನು ಸೃಷ್ಟಿ ಮಾಡಿ ಸೊಸೈಟಿಗೆ ಒಂದಷ್ಟು ಹೆಲ್ಪ್ಗಳನ್ನು ಮಾಡ್ತಾ ಬರ್ತಿರುವಂತಹ ಲೇಖಿ ಗೋಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು. ಫಸ್ಟ್ ನಮಸ್ಕಾರ ಎಲ್ಲರಿಗೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಈಗ ಒಂದಷ್ಟು ಕ್ವಶನ್ಸ್ಗಳು ಆ್ಯಸ್ ಎ ಫ್ಯಾನ್ ಆಗಿ ಏನು ಅನಿಸುತ್ತೆ ಅದನ್ನು ಕೇಳ್ತೀವಿ. ಸೊ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಈ ಮೋಟೋ ವ್ಲಾಗಿಂಗನ್ನು ಮಾಡುವಂಥ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿ ಹೇಗೆ ಬಂತು? ನೀವು ಹುಟ್ಟಿ ಬೆಳೆದಿದ್ದು ಒಂದು ಕಡೆ, ಈಗ ಇರೋದು ಒಂದು ಪ್ರೆಸೆಂಟ್ ಬೇರೆ ಕಡೆ, ನಿಮ್ಮ ಪ್ರೊಫೆಷನ್ ಬೇರೆ, ನಿಮ್ಮ ಪ್ಯಾಷನ್ ಬೇರೆ. ಸೊ ಇದೆಲ್ಲ ಇಂಟರ್ಲಿಂಕ್ ಆಗಿದ್ದು ಹೇಗೆ ಅಂತ? ಸೊ ಇದು ಸ್ವಲ್ಪ ಲಾಂಗ್ ಸ್ಟೋರಿ. ಆ್ಯಸ್ ಐ ಆಮ್ ಫ್ರಮ್ ರಾಜಸ್ಥಾನ್ ಬಟ್ ಬಾರ್ನ್ ಬಾಟಪ್ ಇನ್ ತಮಿಳ್ನಾಡು. ಈಗ 6 ವರ್ಷ ಆಯಿತು ನಾವು ಬೆಂಗಳೂರು ಬಿಡದಿಯಲ್ಲಿ ಇರೋದು. ನಾನು ಲೈಕ್ ಸ್ಪೆಸಿಫಿಕ್ ಬೈಕಿಂಗ್ ಬಗ್ಗೆ ಹೇಳೋಣ ಅವ್ರ ಎಂಟೈರ್ ಯೂಟ್ಯೂಬ್ ಬಗ್ಗೆ ಹೇಳೋಣ? ಹೇಗೆ ನಿಮ್ಮ ಅದೇ ಈ ಒಂದು ಕ್ರೇಜ್ ಬಗ್ಗೆ ನೀವು ಹೇಗೆ ಸ್ಟಾರ್ಟ್? ನಾನು 2017 ನನಗೆ ಫಸ್ಟ್ ಫೋನ್ ಸಿಕ್ತು. ಸೊ ಆ ಟೈಮ್ ನನಗೆ ಫೋಟೋ ಎಡಿಟಿಂಗ್ ಎಲ್ಲ ಕ್ರೇಜ್ ಇತ್ತು. ಎಲ್ಲ ಫೋಟೋ ಎಲ್ಲ ಎಡಿಟ್ ಮಾಡಿ ಹೇರ್ ಎಲ್ಲ ಕಲರ್ ಮಾಡಿ ಆ ಥರ ಅದು ಒಂದು ಟ್ರೆಂಡ್ ಇತ್ತು ಆ ಟೈಮಲ್ಲಿ. ಬಟ್ ಆ ಟೈಮ್ ನಾನು ಒಂದು ಜಾಬ್ ಮಾಡ್ತಾ ಇದ್ದೆ ನಮ್ಮ ಮಾಮ ಶಾಪಲ್ಲಿ, ಎಲೆಕ್ಟ್ರಿಕ್ ಶಾಪಲ್ಲಿ. ನಾನು 3 or 4 years ನಾನು ಅಲ್ಲಿ ಜಾಬ್ ಮಾಡಿದೆ. ಬಟ್ ನನಗೆ ಅಲ್ಲಿ ಇಂಟ್ರೆಸ್ಟ್ ಆಗಲಿಲ್ಲ. ನಾನು ಟಿಕ್ಟಾಕ್ ಬಂತು, ನಾನು ಓಕೆ ಏನೋ ಮಾಡೋಣ ಅಂತ. ಇದಕ್ಕೆ ಮುಂಚೆ ನನಗೆ ಇನ್ನೂ 2 ಚಾನಲ್ ಇತ್ತು. ರೋಸ್ಟಿಂಗ್ ಚಾನಲ್ ಒಂದು ಓಪನ್ ಮಾಡಿದೆ, ಬಟ್ ಅದೆಲ್ಲ ವರ್ಕೌಟ್ ಆಗಲಿಲ್ಲ. ಸೊ ನನಗೆ ಅನಿಸ್ತು ಓಕೆ ಯೂಟ್ಯೂಬೆಲ್ಲ ಮೋಸ್ಟ್ಲಿ ಆಗಲ್ಲ ಅಂತ. ಅದು ಬಿಟ್ಟು ನಾವು ದೆನ್ ಇಲ್ಲಿ ಬೆಂಗಳೂರು ಬಂದ ಮೇಲೆ ಬೆಂಗಳೂರು ಬಂದ ತಕ್ಷಣ ನನ್ನ ಹತ್ರ ಒಂದು ವೆಹಿಕಲ್ನೂ ಇರಲಿಲ್ಲ, 0 ವೆಹಿಕಲ್. ಐ ಯೂಸ್ ಟು ವಾಕ್ ಆ್ಯಂಡ್ ಗೋ ಎವ್ರಿ ಡೇ 2 kilometers ಕೆಲಸ ಮಾಡೋಕ್ಕೆ. ನಾನು ಇದಕ್ಕೆ ಮುಂಚೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಬಿಡದಿಯಲ್ಲಿ ಕೋಕೋಲಾ ಕಂಪನಿಯಲ್ಲಿ. ಐ ಡಿಡ್ 2 years ಸೆಕ್ಯೂರಿಟಿ ವರ್ಕ್. ಸೊ 1 year ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಅಂತ ನನ್ನ ಡ್ಯಾಡಿ ನನಗೆ ಈ ಗಾಡಿ ಕೊಟ್ಟಿರೋದು, ಡ್ಯೂಕು. ಸೆಕೆಂಡ್ ಹ್ಯಾಂಡಲ್ಲಿ ಅವ್ರು ಪರ್ಚೇಸ್ ಮಾಡಿ ನನಗೆ ಕೊಟ್ಟಿರೋದು. ದೆನ್ ಫಸ್ಟ್ ಬೈಕ್ ಸಿಕ್ಕಿದ ತಕ್ಷಣ ನನಗೆ ಓಕೆ ಏನಾದರೂ ಯೂಟ್ಯೂಬ್ ಮಾಡೋಣ ಅಂತ ವಿಚಾರ ಇತ್ತು. ಬಟ್ ಈಗ ಬೈಕರ್ ಅಂದರೆ 1000 ಲಕ್ಷ ಜನ ಬೈಕರ್ ಇದ್ದಾರೆ. ಒಂದು ಟ್ರಾವೆಲ್ ಮಾಡ್ತಾರೆ, ಒಂದು ರೇಸ್ ಮಾಡ್ತಾರೆ, ಒಂದು ಸ್ಟಂಟ್ ಮಾಡ್ತಾರೆ, ಇನ್ನೊಂದಿರ್ತಾರೆ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಈ 4 ಕ್ಯಾಟಗರಿನೂ ಬೇಡ, ಏನೋ ಹೊಸ ಕ್ಯಾಟಗರಿ ಏನು ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಮೈಂಡಲ್ಲಿ ಒಂದು ಇದಿತ್ತು. ಬಟ್ ಅದೇ ತಕ್ಷಣ ಈಗ ಬೈಕಿಂಗ್ ಅಂದರೆ ಖಂಡಿತ ನೀವು ಮನೆಯಿಂದ ಹೊರಗಡೆ ಹೋಗಲೇಬೇಕು, ರೈಟ್, ದೂರ ಟ್ರಾವೆಲ್ ಮಾಡಲೇಬೇಕು. ಸೊ ನಾನು ಇದೆಲ್ಲ ಬೇಡ, ಹೆಂಗೆ ಮಾಡ್ಬೋದು, ವಿತೌಟ್ ಟ್ರಾವೆಲಿಂಗ್ ಹೆಂಗೆ ಮಾಡ್ಬೋದು ಅಂತ ನನಗೆ ಒಂದು ಮೈಂಡಲ್ಲಿ ಇತ್ತು. ಸೊ ನನ್ನ ಹತ್ರ ಒಂದು ಐಫೋನ್ ಇತ್ತು ಸೆಕೆಂಡ್ ಹ್ಯಾಂಡಲ್ಲಿ. ಅದು ನಾನು ಸೇಲ್ ಮಾಡಿಬಿಟ್ಟು ಫಸ್ಟ್ ಕ್ಯಾಮ್ರಾ ತೊಗೊಂಡೆ, ಗೋಪ್ರೋ. ತೊಗೊಂಡ ತಕ್ಷಣ ಚಾನಲ್ ಲೇಖಿ ಗೋಸ್ವಾಮಿ ಅಂತ ನನ್ನ ಫ್ರೆಂಡ್ ಒಬ್ಬರು ಅಲ್ಬಾನಿಯಾಯಿಂದ, ಅವರಿಗೆ ಲಕ್ಷ್ಮಣ್, ನನ್ನ ಆ್ಯಕ್ಚುಲ್ ನೇಮ್ ಲಕ್ಷ್ಮಣ್ ಗೋಸ್ವಾಮಿ. ಸೊ ಲಕ್ಷ್ಮಣ್ ನೇಮ್ ಅವ್ರಿಗೆ ಬರಲ್ಲ ಅಂತ ಅವ್ರು ಲೇಖಿ ಅಂತ ನನಗೆ ಕಾಲ್ ಮಾಡಿದೆ. ಸೊ ನನಗೆ ಓಕೆ ನೇಮ್ ಚೆನ್ನಾಗಿದೆ ಅಂತ ನಾನು ಅದೇ ಹಂಗೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಲಕ್ಷ್ಮಣ್ ನೇಮ್ ಎಲ್ಲ ಲಕ್ಕಿ ಯೂಸ್ ಮಾಡ್ತಾರೆ. ಸೊ ನನಗೆ ಓಕೆ ಲಕ್ಕಿ ಎಲ್ಲರೂ ಯೂಸ್ ಮಾಡ್ತಾರೆ, ಸ್ವಲ್ಪ ವಿಚಿತ್ರವಾಗಿರಲಿ ಅಂತ ಲೇಖಿ ನಾನು ಯೂಸ್ ಮಾಡಿದೆ. ದೆನ್ ನಾನು ಓಕೆ ಏನೋ ಸೊಸೈಟಿಗೆ ಒಳ್ಳೇದಾಗಬೇಕು, ನಮ್ಮ ಚಾನಲ್ಲು ಗ್ರೋ ಆಗಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಟು ಏನೋ ಮಾಡೋಣ ಅಂತ ಇದೆ. ಸೊ ಫಸ್ಟ್ ಡೇ ನನಗೆ ಪ್ಲ್ಯಾನ್ ಇರಲಿಲ್ಲ ಈ ಥರನೇ ಮಾಡಬೇಕು ಅಂತ. ಸೊ ನಾನು ಒಂದು ಗ್ರಾಸರಿ, ಮನೆಯೆಲ್ಲ ಐಟಮ್ ಎಲ್ಲ ತೊಗೊಳಕ್ಕೆ ನಾನು ಒಂದು ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಚೇಂಜ್ ಇಲ್ಲ ಅಂತ ಅವರು ಒಂದು 10 ಚಾಕ್ಲೇಟ್ ಕೊಟ್ಟರೆ. ರಿಟರ್ನ್ ಬರೋ ತಕ್ಷಣ ನನ್ನ ಕ್ಯಾಮ್ರಾ ಗೋಪ್ರೋ ಆನಲ್ಲಿಂದ ಆಕ್ಸಿಡೆಂಟ್ಲಿ ಚಿಕ್ಕ ಹುಡುಗರು ಸ್ಕೂಲಿಂದ ಬರ್ತಾ ಇದೆ, ಅವರು ಬೈಕ್ ನೋಡಿ ತುಂಬ ಖುಷಿ ಪಟ್ಟರು. ಸೊ ನಾನು ಓಕೆ ಎಕ್ಸ್ಟ್ರಾ ಚಾಕ್ಲೇಟ್ ಇದೆ, ನಾನು ಒಂದೇ ಒಂದು ಹುಡುಗ ಮನೆಯಲ್ಲಿ 10 ಚಾಕ್ಲೇಟ್ ಇದೆ, ಏನು ಮಾಡೋಣ ಅಂತ ನಾನೆಲ್ಲ ಒಂದೊಂದು ಅವ್ರಿಗೆ ಕೊಟ್ಬಿಟ್ಟೆ. ಅದು ಕ್ಯಾಮ್ರಾ ಆನಲ್ಲಿ ಇತ್ತು, ನನಗೆ ಗೊತ್ತಾಗಲಿಲ್ಲ. ಸೊ ಮನೆ ಬಂದ ಮೇಲೆ ನೋಡಿದ್ರೆ ಓಹೋ ಇದು ಚೆನ್ನಾಗಿದೆ ಪಾಪ, ಎಲ್ಲ ಖುಷಿ ಪಟ್ಟರು. ನಾನು ಅದು ವಿಡಿಯೋ ಹಂಗೆ ಪೋಸ್ಟ್ ಮಾಡಿದೆ. ಸಡನ್ಲಿ ಮೈಂಡಲ್ಲಿ ಬಂತು ಓಕೆ ನಾವು ಈ ಥರ ಮಾಡ್ಬೋದು, ರ್ಯಾಂಡಮ್ ಆಗಿ ಹಿಂಗೆ ಬಂಪ್ ಮಾಡಿ ಚಾಕ್ಲೇಟ್ ಕೊಡ್ಬೋದು ಅಂತ. ಸೊ ಅಲ್ಲಿಂದ ಅದು ಫಸ್ಟ್ ಟೈಮ್ ಬೈಕಿಂಗಲ್ಲಿ ಈ ಥರ ರ್ಯಾಂಡಮ್ ಆಗಿ ಬಂಪ್ ಮಾಡಿ ಚಾಕ್ಲೇಟ್ ಕೊಡಿದ್ದು ನಾವೇ ಮಾಡಿರೋದು. ಸೊ ದಟ್ ವಿಡಿಯೋ ಐ ಹ್ಯಾಡ್ ಇನ್ಸ್ಟಾಗ್ರಾಮಲ್ಲಿ 300 ಫಾಲೋವರ್ಸ್ ಇತ್ತು ಆ ಟೈಮಲ್ಲಿ. ಸೊ 5 videos ಚಾಕ್ಲೇಟ್ ವಿಡಿಯೋಸ್ ಪೋಸ್ಟ್ ಮಾಡಿದೆ. 5th ವಿಡಿಯೋ 2 ಗರ್ಲ್ಸ್ ಇದ್ದೆ, ಒಂದು ಹುಡುಗ ಇದ್ದೆ. ಆ ವಿಡಿಯೋ ಸ್ವಲ್ಪ ವೈರಲ್ ಆಗಿ 5 million ವ್ಯೂಸ್ ಬಂತು ಫಸ್ಟ್ ಟೈಮ್. ಸೊ ಹಂಗಿದೆ ಶುರು ಆಗಿರೋದು. 1 ವರ್ಷ ನಾನು ಇದೇ ಮಾಡಿದೆ, ಜಸ್ಟ್ ಚಾಕ್ಲೇಟ್ ಕೊಡೋದು ಅಂತ. ದೆನ್ ಒಂದು ಯೋಚನೆ ಬಂತು, ಏನೋ ಒಳ್ಳೇದು ಮಾಡ್ಬೋದು ಸೊಸೈಟಿಗೆ, ಜಸ್ಟ್ ಚಾಕ್ಲೇಟ್ ಕೊಡೋದು ಅಂದ್ರೆ ಏನು, ನಮ್ಮ ಕೈಯಲ್ಲಿ ಏನು ಮಾಡೋಕೆ. ಈಗ ನಾನು ಸೆಕ್ಯೂರಿಟಿ ಕೆಲಸ ಆ ಟೈಮು ಮಾಡ್ತಾ ಇದ್ದೆ. ಈಗ ನನಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ಅಂದರೆ ಎಷ್ಟು ಸ್ಯಾಲ್ರಿ ಇಲ್ಲದೆ, ರೈಟ್, ಹಾಗೆ ನನಗೆ ಒಂದು 15,000 ಸ್ಯಾಲ್ರಿ ಇತ್ತು. ಸೊ ಅದು ಇರೋ ಕಾರಣಕ್ಕೆ ನಾನು ಜಾಸ್ತಿ ಏನೋ ಮಾಡೋಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗುತ್ತೋ. ದೆನ್ ನಾನು ಒಂದು ಹಸು ನೋಡಿದೆ. ಸೊ ಹಸುಗೆ ಏನೋ ವಾಟರ್ ಮೆಲನ್ ಕೊಟ್ಟಿರೋದು. ದೆನ್ ನಾನು ಡೈಲಿ ಪಾಸ್ ಆಗೋ ಟೈಮಲ್ಲಿ ಪೆಟ್ರೋಲ್ ನಮ್ಮದು ಮೇನ್ ಫೇಮಸ್, ಯು ಮೈಟ್ ನೋ. ಸೊ ನಾನು ಒಂದು ಅಂಕಲ್ ನೋಡಿದೆ, ಈ ಥರ ಲೈಕ್ ಬೈಕ್ ತಳ್ಕೊಂಡು ಹೋಗ್ತಾ ಇದ್ರೆ. ಏನಾಯಿತು ನಾನು ಹೋಗಿ ಕೇಳಿದೆ, ಬಟ್ ಅವಾಗ ನನ್ನ ಹತ್ರ ಎಕ್ಸ್ಟ್ರಾ ಪೆಟ್ರೋಲ್ ಇರಲಿಲ್ಲ. ಸೊ ಏನು ಮಾಡೋಣ ಅಂತ ನಾನು ಕಾಲಲ್ಲಿ ಟೋ ಮಾಡಿದೆ ಪೆಟ್ರೋಲ್ ಬಂಪರ. ಸೊ ಒಂದು 6 months ಹಂಗೆ ಮಾಡಿದೆ. ಯಾರನ್ನೋ ನೋಡಿದ್ರೆ ಕಾಲಲ್ಲಿ ಟೋ ಮಾಡೋದು ಪೆಟ್ರೋಲ್ ಬಂಕ್, ನಿಯರೆಸ್ಟ್ ಪೆಟ್ರೋಲ್ ಬಂಕ್ ತನಕ. ದೆನ್ ಮೈಂಡಲ್ಲಿ ಬಂತು ಕಾಲಲ್ಲಿ ಮೇ ಬಿ ಸಡನ್ನಾಗಿ ಯಾರೋ ಬಂದರೆ ಇಂಜುರಿ ಏನಾದರೂ ಆಗ್ಬೋದು, ಮತ್ತು ಅವ್ರು ಬೇರೆ ರಸ್ತೆ ಹೋಗಬೇಕು, ಪೆಟ್ರೋಲ್ ಬಂಪ್ ಈ ಕಡೆಯಿಂದ ಅವ್ರ ಪಾಪ ಆಗಿ ಹೋಗಬೇಕು ಅಂತ ನಾವು ಎಕ್ಸ್ಟ್ರಾ ಒಂದು ಬಾಟಲಲ್ಲಿ ಕ್ಯಾರಿ ಮಾಡ್ಬೋದು ಅಂತ ಅವತ್ತಿಂದ ನಾನು ಪೆಟ್ರೋಲ್ ಕ್ಯಾರಿ ಮಾಡ್ತಾ ಇದ್ದೀನಿ.
ದೆನ್ ಸಿಟಿಯಲ್ಲಿ ಟ್ರಾವೆಲ್ ಮಾಡೋ ನಾನು ಬೆಂಗಳೂರಲ್ಲಿ ಈಗ ಟ್ರಾಫಿಕ್ ತುಂಬ ಪ್ರಾಬ್ಲಮ್. ಸೊ ಕೆಲವೊಂದು ಟೈಮ್ 2-3 ಕಿಲೋಮೀಟರ್ ಟ್ರಾಫಿಕ್ ಇರುತ್ತೆ. ಆ ಟೈಮಲ್ಲಿ ಆಂಬುಲೆನ್ಸ್ ಸ್ಟಕ್ ಆಗಿಬಿಡುತ್ತೆ ಒಳಗಡೆ. ಸೊ ಆ ಆಂಬುಲೆನ್ಸ್ನ ಹೆಂಗೆ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ, ಈಗ ಸೈಡಲ್ಲಿ ಪಾರ್ತ್ವೇ ಇರುತ್ತೆ, ಅದರಲ್ಲಿ ಬೈಕ್ ನಾನು ತಗೊಂಡು ಹೋಗಿ ಮೇಲೆ, ಬಿಕಾಸ್ ಮುಂಚೆ ಪೊಲೀಸ್ ಇರ್ತಾರೆ ಪಾಪ, ಬಟ್ ಅವ್ರಿಗೆ ಗೊತ್ತಾಗಲ್ಲ, ಬಿಕಾಸ್ ಅದು 2 ಕಿಲೋಮೀಟರ್ ಇದೆ. ಸೊ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಸೊ ಅದರಿಂದ ನನಗೆ ಆ ಮೈಂಡಲ್ಲಿ ಬಂತು, ಓಕೆ ನಾವು ಇದನ್ನು ಮಾಡ್ಬೋದು ಅಂತ ಸ್ಲೋಲಿ ದೆನ್ ಏನೇನು ನೋಡ್ತಾ ಇದ್ದೆ ಮಾಡ್ತಾನೆ. ಇದೇನು ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಏನೇನು ನನ್ನ ಕಣ್ಣು ಮುಂದೆ ನಡೀತಾ ಇತ್ತು, ನಮ್ಮ ಕೈಲಿ ಏನು ಮಾಡೋಕ್ಕಾಗೋದು ಮಾಡಿ ಇದು ಮಾಡಿರೋದು. ದಟ್ಸ್ ಇಟ್. ನಿಮ್ಮ ಜರ್ನಿ ಅಂತೂ ತುಂಬ ಇನ್ಸ್ಪಿರೇಷನ್. ಸೊ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ, ಆಂಬ್ಯುಲೆನ್ಸ್ ವಿಡಿಯೋಸ್ ಆಗಿರ್ಬೋದು ಅಥವಾ ಯಾರೋ ಒಬ್ರು ಸೊಸೈಟಿಗೆ ಹೆಲ್ಪ್ ಮಾಡೋ ಇಂಟೆನ್ಷನ್. ಸೊ ಅದೇ ನಿಮ್ಮ ಜರ್ನಿಯಲ್ಲಿ ನಮಗೆ ಗೊತ್ತಾಯಿತು ಅಂದರೆ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಸೊ ಈಗ ಸುಮಾರು ಜನ ಮೋಟೋ ವ್ಲಾಗಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಮ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಒಂದು ಕಂಟೆಂಟ್ ಆಗಬೇಕು, ಅದ್ರ ಜೊತೆಗೆ ಇನ್ನೊಬ್ರಿಗೇನು ಹೆಲ್ಪ್ ಆಗಬೇಕು ಅಂತ. ಸೊ ಈಗಿನ ಒಂದು ಕರೆಂಟ್ ಜನ್ರೇಷನ್ನ ಮೋಟೋ ವ್ಲಾಗರ್ಸ್ ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆ ಏನಾದ್ರು ನೀವು ಒಂದು ಸಜೆಷನ್ ಅಥವಾ ಒಂದು ಅಡ್ವೈಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ಫಸ್ಟ್ಲಿ ಮನೆಯಲ್ಲಿ ಇದು ಜಗಳ ಎಲ್ಲ ಮಾಡಬೇಡಿ, ಬೈಕ್ ಬೇಕು, ಕ್ಯಾಮ್ರಾ ಬೇಕು ಎಲ್ಲ. ಫಸ್ಟ್ ನಿಮ್ಮ ಕೈಯಲ್ಲೇ ನೀವು ಎಷ್ಟು ಮಾಡೋಕ್ಕಾಗ್ತೇವೆ ಮಾಡಿ. ನಿಮ್ಮ ಕೈಯಲ್ಲಿ ಫೋನ್ ಇದೆ, ಓಲ್ಡ್ ಫೋನ್ ಇದೆ, ಅದರಲ್ಲಿ ವಿಡಿಯೋ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ನನ್ನ ಹತ್ರ ಏನೂ ಫೋನ್ ಇರಲಿಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ಇತ್ತು, ಆ ಸೇಲ್ ಮಾಡಿ ನಾನು ಗೋಪ್ರೋ ತಗೊಂಡಿದ್ದು. ನನ್ನ ಮನೆಯಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಅಗೇನ್ಸ್ಟ್ ಇದ್ದರು ಅವರು ಫುಲ್ಲ, ಏನೂ ಮಾಡಬಾರ್ದು ಅಂತ. ಈಗ ಅದು ಇಲ್ಲ ಅಂದ್ರೂ ನಾವು ಈಗ ಪೇರೆಂಟ್ಸ್ ಪಾಪ ಎಲ್ಲ 1 ಲಕ್ಷ ಕ್ಯಾಮ್ರಾ ತೊಗೊಂಡು ಕೊಡ್ತಾರೆ, 2 ಲಕ್ಷ 3 ಲಕ್ಷ ಬೈಕ್ ತೊಗೊಂಡು ಕೊಡ್ತಾರೆ. ಬಟ್ ನನ್ನ ಪ್ರಕಾರ ಅದು ಏನೂ ಅವಶ್ಯಕತೆ ಇಲ್ಲ. ನೀವು ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ಇದ್ರು, ಕ್ಯಾಮ್ರಾ ಇದ್ರು, ಅದರಿಂದ ಶುರು ಮಾಡಿ. ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡಿ. ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ಈಗ ನಾನು ಜಸ್ಟ್ ಹೆಲ್ಪ್ ಮಾಡ್ತೀನಿ ಅಂದರೆ ಮತ್ತೆ ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಕೇಳ್ತೀರಾ ನೀವು. ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಇದು ಒಂದು ಕಂಟೆಂಟು ಇರುತ್ತೆ. ಬಿಕಾಸ್ ನನ್ನ ಮನೇಲಿ ನಾವು ಒಂದೇ ಹುಡುಗ, ಓಕೆ. ಸೊ ನಾನು ಅರ್ನಿಂಗು ಮಾಡಲೇಬೇಕು ನನ್ನ ಮಮ್ಮಿ ಡ್ಯಾಡಿಗೋಸ್ಕರ, ಬಟ್ ಮನಸ್ಸಿಂದ ಮಾಡ್ತಾ ಇದ್ದೀವಿ. ಈಗ ನೋಡಿ ವೀಡಿಯೋಸ್ ಅಂದರೆ ಯಾವ ಪ್ರಕಾರ ವೀಡಿಯೋ ಮಾಡ್ತಾರೆ. ಕೆಲವೊಂದು ಜನ ನೀವು ಮೇ ಬಿ ಪುನೀತ್ ಸೂಪರ್ ಸ್ಟಾರ್ ಗೊತ್ತಿರ್ಬೋದು, ಅವರು ಮೋರಿಯಲ್ಲಿ ಹೋಗ್ತಾರೆ ಜಸ್ಟ್ ವೀಡಿಯೋ ಮಾಡೋಕ್ಕೆ. ಸೊ ಆ ಥರನೂ ಮಾಡ್ತಾರೆ. ಮೇ ಬಿ ತುಂಬ ಆಪ್ಷನ್ ವೀಡಿಯೋಸ್ಗಳು ಇರುತ್ತೆ, ನಿಮಗೆ ಗೊತ್ತು, ಅದೆಲ್ಲ ನಾವು ಮಾತಾಡೋಕೆ ಹೋಗಲ್ಲ, ಬಟ್ ಇರುತ್ತೆ, ಎಲ್ಲರಿಗೂ ಗೊತ್ತು. ಆ ಥರನೂ ದುಡ್ಡು ಮಾಡ್ತಾರೆ. ಸೊ ನಾವು ಒಂದು ಒಳ್ಳೆ ಥಿಂಗ್ ಮಾಡಿ ಅರ್ನ್ ಮಾಡ್ತೀರಿ ಅಂತ ಅದು ಏನೂ ತಪ್ಪಿಲ್ಲ. ಸೊ ಒಂದು ಅರ್ನಿಂಗು ಇರಬೇಕು ನನ್ನ ಪ್ರಕಾರ. ದೆನ್ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿ, ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡಿ. ಮೋಸ್ಟ್ಲಿ ಫಸ್ಟಿಂದನೇ ನೀವು ಹೈ ಕ್ರಿಯೇಟರ್ ಆಗಲ್ಲ, ಇಲ್ಲ ಒಂದು ಪ್ರೊಫೆಷನಲ್ ಕ್ರಿಯೇಟರ್ ಆಗಲ್ಲ. ಇಟ್ ವಿಲ್ ಟೇಕ್ ಟೈಮ್. ಬಟ್ ಈಗ ನೀವು ಈ ವಿಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಮಿಸ್ಟೇಕ್ ಮಾಡಬೇಡಿ. ಸೊ ಆ ಥರನೇ ನೀವು ಕಲಿತೀರಾ 1 by 1. ಈಗ ಫಸ್ಟಲ್ಲೇ ನಾವು ಎಲ್ಲ ಕ್ಯಾಮ್ರಾ ಇರಬೇಕು, ಫುಲ್ಲ ಪ್ರೊಫೆಷ್ನಲ್ ಆಗಿ ಇರಬೇಕು ಅಂತ ಆಗಲ್ಲ. ಲೋ ಕ್ವಾಲಿಟಿ ಕ್ಯಾಮ್ರಾನು ಇರಲಿ, ಏನಾದರೂ ಇರಲಿ, ಸ್ಟಾರ್ಟಿಂಗಲ್ಲಿ ಹಂಗೆ ಇರ್ಬೋದು. ದೆನ್ ನೀವು ಸ್ಲೋಲಿ ಗ್ರೋ ಮಾಡಿ, ಯೂಟ್ಯೂಬಿಂದ ದುಡ್ಡು ಸಂಪಾದನೆ ಮಾಡಿ, ಮತ್ತೆ ನೀವು ಏನಾದರೂ ಪರ್ಚೇಸ್ ಮಾಡಿ. ಮನೆಯಲ್ಲಿ ಸುಮ್ಮನೆ ಇದು ಮಾಡಬೇಡಿ, ಅದರಿಂದ ಪರ್ಚೇಸ್ ಮಾಡಿ ಇನ್ವೆಸ್ಟ್ ಮಾಡಿ. ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿ. ನೀವು ಕರೆಕ್ಟಾಗಿ ಮಾಡ್ತಿರೋ ಇಲ್ಲ ಸ್ವಲ್ಪ ಮಿಸ್ಟೇಕ್ ಇದ್ರೂ ನೋ ಪ್ರಾಬ್ಲಮ್, ಪ್ಲೀಸ್ ಪೋಸ್ಟ್ ರೆಗ್ಯುಲರ್ಲಿ. ಓಕೆ, ಇನ್ನೊಂದು ನಿಮ್ಮ ಒಂದು ಪ್ರೊಫೈಲನ್ನು ನೋಡುವಾಗ, ಸೊ ನಿಮ್ಮ ಒಂದು ಮೋಟೋ ವ್ಲಾಗಿಂಗ್ ಕಂಟೆಂಟ್ ಕ್ರಿಯೇಷನ್ ಒಂದು ಕಡೆ ಆದರೆ, ಸೊ ಕನ್ನಡದ ಮೇಲಿನ ನಿಮ್ಮ ಪ್ರೀತಿ ಇನ್ನೊಂದು ಕಡೆ. ಸೊ ಲೇಖಿ ಗೋಸ್ವಾಮಿ ಅಂತ ಹೇಳುವಾಗ ನಮಗೆ 2 ಆಸ್ಪೆಕ್ಟ್ ನೆನಪಾಗುತ್ತೆ. ಒಂದು ಕಂಟೆಂಟ್ ಕ್ರಿಯೇಟರ್ ಹೌದು, ಆ್ಯಂಡ್ ನಿಮಗೆ ಕನ್ನಡದ ಮೇಲಿನ ಒಂದು ಪ್ರೀತಿಯೂ ಕೂಡ. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಇಲ್ಲಿ ತನಕ ನಾನು ನೋಡಿರೋ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೀವು ಕನ್ನಡನೇ ಜಾಸ್ತಿ ಫೋಕಸ್ ಮಾಡಿ ಅದರಿಂದನೇ ಕಂಟೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಕನ್ನಡದ ಮೇಲಿನ ಒಂದು ಪ್ರೀತಿ ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು? ಅದು ಕರ್ನಾಟಕ ಬಂದ ತಕ್ಷಣ ಸ್ಟಾರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೈನ್ ಥಿಂಗ್, ಈಗ ನನಗೆ ಕರ್ನಾಟಕ ಬಂದ ಮೇಲೆ ಎಲ್ಲ ಸಿಕ್ಕಿದೆ. ಈಗ ಸೆಕ್ಯೂರಿಟಿಯಿಂದ ಇವತ್ತು ಇಲ್ಲಿ ಇದ್ದೀವಿ, ಈ ಮಟ್ಟಕ್ಕೆ ಬಂದಿದ್ದೀವಿ. ಆಲ್ ದ ರೀಸನ್ ಈಸ್ ಕರ್ನಾಟಕ ಓನ್ಲಿ ನನ್ನ ಪ್ರಕಾರ. ಸೊ ಈ ಪ್ರೀತಿ ಯಾವಾಗಲೂ ಇರುತ್ತೆ. ನಾನು ಇಲ್ಲಿ ಬಂದಿದ್ದೀನಿ 5-6 ವರ್ಷ ಆಯಿತು ಅಷ್ಟೇ ನನಗೆ ಕರ್ನಾಟಕ ಬಂದು. ಬಟ್ ಈಗ ಲೈಫ್ ಲಾಂಗ್ ಟಿಲ್ ಮೈ ಡೆತ್ ಐ ವಿಲ್ ಸೇ ನಾನು ಕರ್ನಾಟಕದಲ್ಲೇ ಇದ್ದೀವಿ ಆ್ಯಂಡ್ ಕನ್ನಡ ಅಭಿಮಾನಿಯೇ ಇರ್ತೀನಿ, ಖಂಡಿತ ಇಲ್ಲೇ ಇರ್ತೀವಿ. ಸೊ ನನಗೆ ದಿಸ್ ಇಸ್ ದ ಮೇನ್ ರೀಸನ್. ಇನ್ನೊಂದು ರೀಸನ್ ಏನಂದರೆ, ಎಷ್ಟೊಂದು ಪ್ರೀತಿ ಕೊಡ್ತಾರಪ್ಪ ನನ್ನ ಕರ್ನಾಟಕದಲ್ಲಿ. ಯಾವುದೋ ಒಂದು ಭಾಗ, ಈ ಕಡೆ ಮ್ಯಾಂಗ್ಳೂರು ಹೋಗಲಿ ಇಲ್ಲ ಆ ಕಡೆ ಬೆಳಗಾವಿ ಹೋಗಲಿ, ಅಷ್ಟೊಂದು ಪ್ರೀತಿಯಿಂದ ಎಲ್ಲ ವೆಲ್ಕಮ್ ಮಾಡಿ ಅಷ್ಟೊಂದು ಪ್ರೀತಿ ಕೊಡ್ತಾರೆ ಜನ. ಅದು ನನಗೆ ತುಂಬ ಇಷ್ಟ. ಮತ್ತು ನಾವು ಎಲ್ಲ ನಮ್ಮ ಕನ್ನಡದವರೆಲ್ಲ ಈ ಥರ ಇದ್ದೀವಿ. ಬೇರೆ ನಾರ್ತ್ ಸೈಡೆಲ್ಲ ನೋಡಿದ್ರೆ ಅವರವರೇ ಜಗಳ ಮಾಡ್ತಾರೆ. ಈಗ ನಾವು ಇಬ್ಬರು ಕನ್ನಡದವ್ರನ್ನೇ ಅಷ್ಟೊಂದು ಕ್ಲೋಸ್ ಆಗಿರ್ತೀವಿ. ಸೊ ಆ ಯೂನಿಟಿ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ. ಅದು ಲೈಫ್ ಲಾಂಗ್ ಹಂಗೆ ಇರಬೇಕು ಅಂತ ಒಂದು ವಿಶ್ ಇದೆ ನನಗೆ. ಎಲ್ಲರೂ ಕನ್ನಡಿಗ ಚೆನ್ನಾಗಿರಬೇಕು, ಎಲ್ಲ ಜೊತೆಯಲ್ಲಿ ಇರಬೇಕು ಮೈನ್ಲಿ, ಒಳಗಡೆ ಏನೂ ಆಗಬಾರ್ದು. ದಟ್ಸ್ ದ ಮೇನ್ ಥಿಂಗ್. ಬಾಕಿ ನನಗೆ ಈ ಕನ್ನಡ ಬಿಟ್ಟು ಒಂದು 7 ಭಾಷೆ ಬರುತ್ತೆ. ಸೊ ನಾನು ಬೇರೆ ಹೊರಗಡೆ ಸ್ಟೇಟ್ ಹೋದರೆ ನಾನು ಆ ಭಾಷೆಯಲ್ಲಿ ಯೂಸ್ ಮಾಡ್ತೀನಿ. ಬಟ್ ನಾನು ಕರ್ನಾಟಕ ಒಳಗಡೆ ಇದ್ದರೆ ನಾನು 100% ಫಸ್ಟ್ ಕನ್ನಡನೇ ಪ್ರಿಯಾರಿಟಿ ನಮಗೆ. ಎಸ್, ಈಗ ನಮಗೆಲ್ಲರಿಗೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೀವು ಹೇಗಿದ್ದೀರಾ ಅನ್ನೋದು ಗೊತ್ತು. ಅಂದರೆ ವೀಡಿಯೋಸ್ ಆಗಿರಲಿ, ಕಂಟೆಂಟ್ಗಳಾಗಿರಲಿ. ಆದರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಬರೋಕ್ಕಿಂತ ಮುಂಚೆ, ಸೊಸೈಟಿಗೆ ಸರ್ವ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು?
ಅಂದರೆ ಆಗ ಸ್ವಲ್ಪ ಹೇಳಿದರೆ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು, ಇದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಹೇಗಿತ್ತು? ಸೊ ಆ್ಯಸ್ ಅ ಇನ್ಫ್ಲುಯೆನ್ಸರ್ ಆಗಿ ನಮಗೆಲ್ಲರಿಗೂ ಕೂಡ ಪರಿಚಯ ಆಗೋಕ್ಕಿಂತ ಮುಂಚೆ ಸೊ ನಿಮಗೆ ಯಾವ ಥರ ಸಪೋರ್ಟ್ ಸಿಗ್ತಾ ಇತ್ತು ಅಂತ? ಸೊ ಮೇನ್ ಥಿಂಗ್, ನನಗೆ ಫ್ರೆಂಡ್ಸ್ ಎಲ್ಲ ಯಾರೂ ಇರಲಿಲ್ಲ. ದ ರೀಸನ್ ಈಸ್, ನಾನು ಈಗ ರಾಜಸ್ಥಾನ ಹುಟ್ಟಿದ್ದು ಬೆಳೆತಿದ್ದು ತಮಿಳ್ನಾಡಲ್ಲಿ, ಮತ್ತೆ ರಾಜಸ್ಥಾನ ಹೋಗಿ 1 ವರ್ಷ ಇದ್ದೆ, ಮತ್ತೆ ಬೆಂಗಳೂರು ಬಂದೆ. ಸೊ ಇಷ್ಟು ಸ್ಟೇಟ್ ಚೇಂಜ್ ಆಗಿರೋ ಕಾರಣದಲ್ಲಿ ನನಗೆ ಯಾರು ಕ್ಲೋಸ್ ಫ್ರೆಂಡ್ ಥರ ಯಾರೂ ಇರಲಿಲ್ಲ. ಸೊ ಮೋಸ್ಟ್ಲಿ ಅಲ್ಲೋನೇ ಇದ್ದೆ. ಬಟ್ ಸ್ಟಾರ್ಟಿಂಗಲ್ಲಿ ಈಗ ಮಮ್ಮಿ ಡ್ಯಾಡಿದು ತಪ್ಪಿಲ್ಲ, ಅವ್ರು ಸಪೋರ್ಟ್ ಮಾಡಲಿಲ್ಲ ನನಗೆ, ಯಾವಾಗಲೂ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿಲ್ಲ ಬಿಫೋರು. ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ನಿಮ್ಮ ಪೇರೆಂಟ್ಸು ಇದ್ದಾರೆ ಪಾಪ, ಇನ್ನೋಸೆಂಟ್ ಜನ್ರೇಷನ್, ಅವ್ರಿಗೆ ಗೊತ್ತಿಲ್ಲ ಆನ್ಲೈನ್ ಏನು ಅಂದರೆ. ಅವ್ರಿಗೆ ಭಯ, ಆನ್ಲೈನ್ ಗೇಮ್ಸ್ ಅಂತ ಇಲ್ಲ, ಏನೋ ಒಂದು ಅವ್ರಿಗೆ ಮೈಂಡಲ್ಲಿ ಭಯ ಇರುತ್ತೆ. ಸೊ ಅದನ್ನು ಒಂದು ರಾಂಗ್ ಪ್ರೂವ್ ಮಾಡಿದ್ದೆ ನಾನು ನನ್ನ ಮಮ್ಮಿ ಡ್ಯಾಡಿಗೆ. ಓಕೆ, ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ಕರಿಯರ್ ಮಾಡ್ಬೋದು ಅಂತ ಪ್ರೂಫ್ ಮಾಡಿದೆ. ಪ್ರೂಫ್ ಮಾಡಿದ ಮೇಲೆ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಈಗ ನಾನು ಇವತ್ತು ಒಂದು ವೀಡಿಯೋ ಪೋಸ್ಟ್ ಮಾಡಿಲ್ಲ ಅಂದರೆ ಸಡನ್ನಾಗಿ ಕಾಲ್ ಬರುತ್ತೆ, ಏನಾಯ್ತಮ್ಮ, ಏನೋ ತೊಂದರೆ ಇದೆಯಾ ಅಂತ. ಸೊ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ. ಈಗ ಫ್ರೆಂಡ್ಸು, ಈಗ ಅಕ್ಕಪಕ್ಕ ಇರೋರು ಎಲ್ಲ, ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಫನ್ ಮಾಡ್ತಾ ಇದ್ದೆ, ಏನು ಮಾಡ್ತಾ ಇದ್ದೀರಾ ಅಂತ. ಅದು ನಾನು ಯೂಟ್ಯೂಬ್ ಶುರು ಮಾಡೋ ಟೈಮಲ್ಲಿ ಇದು ಕೆಲಸ ಮಾಡ್ತಾಯಿದ್ದೆ, ಸೆಕ್ಯೂರಿಟಿ ಕೆಲಸ. ಸೊ ಅಲ್ಲಿ ತುಂಬ ಜನ ಎವ್ರಿ ಡೇ ಏನು ಸೆಕ್ಯೂರಿಟಿ ಇದ್ದೀರಾ, ಡ್ಯೂಕ್ ತೊಗೊಂಡು ಬರ್ತೀರಾ, ಕ್ಯಾಮ್ರಾ ಎಲ್ಲ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೀರಾ, ಚಾಕ್ಲೇಟ್ ಕೊಡ್ತಾ ಇದ್ದೀರಾ ಅಂತ ತುಂಬ ಜನ ಫನ್ ಮಾಡಿದೆ. ಬಟ್ ಈಗ ಇಲ್ಲಿನೂ ನಾನು ಲೈಕ್ ಇವತ್ತು ನಾನು ಅಲ್ಲೇ ಇದ್ದೀನಿ, ಆ ಊರಲ್ಲೇ ಇದ್ದೀವಿ. ಸೊ ಈಗೆಲ್ಲ ನೋಡಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ. ಈಗ ಹಂಗೆ ಪ್ಲೇಟ್ ಚೇಂಜ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಬಟ್ ನೋ ಪ್ರಾಬ್ಲಮ್, ನನಗೆ ಏನು ಕೋಪ ಹತ್ರ ಏನೂ ಇಲ್ಲ. ಅವರು ಖುಷಿಯಾಗಿರಲಿ, ನಾವು ಖುಷಿಯಾಗಿದ್ದೀವಿ, ಎಲ್ಲ ಖುಷಿಯಾಗಿರಲಿ. ಇನ್ನೊಂದು ಕ್ವೆಶ್ಚನ್ ಏನು ಅಂದರೆ, ಈಗ ಗ್ರೋಯಿಂಗ್ ಸ್ಟೇಜಲ್ಲಿ ಸೊ ಇನ್ಕ್ಲೂಡಿಂಗ್ ನಮಗೂ ಅಷ್ಟೇ, ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ವೈರಲ್ ಆಗಬೇಕು ಅಥವಾ ನಮ್ಮನ್ನು ಜನ ಗುರ್ತಿಡಬೇಕು ಅನ್ನೋ ಆ ಥರ ಒಂದು ಮೆಂಟಾಲಿಟಿ ಅಥವಾ ಆ ಒಂದು ಸ್ಟೇಜಲ್ಲಿ ನಾವೆಲ್ಲ ಇರ್ತೀವಿ. ಸೊ ಅಂಥವರಿಗೆ ನೀವು ಏನು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಫಸ್ಟ್ಲಿ ನನ್ನ ಚಾನಲ್ ಶುರು ಮಾಡಿರೋ ಟೈಮು 2021. ಆ ಟೈಮಲ್ಲಿ ಅಷ್ಟು ಜಾಸ್ತಿ ಕ್ರಿಯೇಟರ್ ಇರಲಿಲ್ಲ. ಬಟ್ ದ ಮೇನ್ ಥಿಂಗ್, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ ನೀವು ಏನಾದರೂ ಪೋಸ್ಟ್ ಮಾಡ್ತೀರಾ, ಎವ್ರಿ 10 ಸೆಕೆಂಡ್ಗೆ ನೀವು ರಿಫ್ರೆಶ್ ಮಾಡ್ತೀರಾ, ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ ಬಂತು, ನನ್ನ ಮೈಂಡ್ ಸೈಟ್ ಆ ಥರ ಯಾವಾಗಲೂ ಇರಲಿಲ್ಲ. ಅದು ಬಿಟ್ಟು ನಮಗೆ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅದರಲ್ಲಿ ನನಗೆ ಫೋಕಸ್ ಇತ್ತು. ನನ್ನ 100K ಆಗಿದ್ಮೇಲೆ ನನಗೆ ಗೊತ್ತಾಯಿತು, ಸಡನ್ಲಿ 100K ಆಯಿತುಪ್ಪ. ನಾನು ಯಾವಾಗಲೂ ನೋಡಲಿಲ್ಲ, ಸುಮ್ಮನೆ ಇದು ರಿಫ್ರೆಶ್ ಮಾಡೋ ಕೆಲಸ ಎಲ್ಲ ನಾವು ಮಾಡಲ್ಲ. ಬಿಕಾಸ್ ನನಗೆ ಅದು ಫಸ್ಟಿಂದ ಒಂದು ಮೈಂಡ್ ಸೆಟ್ ಇತ್ತು, ನಾವು ಅದರಲ್ಲಿ ಜಾಸ್ತಿ ಫೋಕಸ್ ಮಾಡೋದ್ಕಿಂತ ನಾವು ವೀಡಿಯೋಸಲ್ಲಿ ಫೋಕಸ್ ಮಾಡಬೇಕು. ನನ್ನ ಪ್ರಕಾರ ನೆಕ್ಸ್ಟ್ ಕಂಟೆಂಟ್ ಏನು ಮಾಡಬೇಕು ಅದರಲ್ಲಿ ಫೋಕಸ್ ಮಾಡಬೇಕು. ಆ್ಯಂಡ್ ಈಗ ಶಾರ್ಟ್ಸಲ್ಲಿ ಒಂದು ಚೆನ್ನಾಗಿ ಆಪ್ಷನ್ ಇದೆ. ಸೊ ಶಾರ್ಟ್ಸ್ ಪೋಸ್ಟ್ ಮಾಡಿ ಒಂದು ದಿನಲ್ಲಿ ಅಟ್ಲೀಸ್ಟ್ ಒಂದು 2 ಶಾರ್ಟ್ಸ್. ನಾನು ಗ್ರೋಯಿಂಗ್ ಟೈಮಲ್ಲಿ 5 ಶಾರ್ಟ್ಸ್ ಎವ್ರಿ ಡೇ. ಈಗ ಕಮ್ಮಿ ಆಯಿತು, ಈಗ 2 ದಿನ 1 ಶಾರ್ಟ್, 1 ದಿನ 1 ಶಾರ್ಟ್ ಅಂತ ಬರ್ತಾ ಇದೆ. ಬಿಕಾಸ್ ನನಗೆ ಆ ಟೈಮ್ ಸಿಗ್ತಾ ಇಲ್ಲ, ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈಗ ಎವ್ರಿ ಡೇ, ಲೈಕ್ ಡಿಫ್ರೆಂಟ್ ಪ್ಲೇಸ್. ಸೊ ಆ ಟೈಮಲ್ಲಿ ನಾನು 5 ವಿಡಿಯೋಸ್ 1 ಡೇಯಲ್ಲಿ, 5 ವಿಡಿಯೋಸ್ ಅಂದರೆ ಸುಮ್ಮನೆ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ವಿ. ಇಡೀ ನೈಟು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಬೆಳಗ್ಗೆ ಮನೆ 6 ಗಂಟೆ ಬಂದು 10 ಗಂಟೆವರೆಗೆ ರೆಸ್ಟ್ ತೊಗೊಂಡು 10 ಗಂಟೆ ಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಬೈಕ್ ತೊಗೊಂಡು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಹೋಗಿದೆ. ದೆನ್ ಟಿಲ್ ಈವ್ನಿಂಗ್ ವೀಡಿಯೋ ಮಾಡಿ ಮತ್ತೆ ಮನೆ ಬಂದು ಎಡಿಟ್ ಮಾಡಿಕೊಂಡು ನೈಟ್ ಮತ್ತೆ ಕೆಲಸಕ್ಕೆ. ಸೊ ಈ ಥರ ಕೆಲಸ ಮಾಡಿ ನಾನು ಇಲ್ಲಿ ಇದ್ದೀನಿ. ಸೊ ಅದು ಈಸಿ ಇಲ್ಲ, ಇಟ್ ವಿಲ್ ಟೇಕ್ ಟೈಮ್, ಬಟ್ ಕಾನ್ಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡಬೇಕು. ಈಗ ಫೈನಲ್ ಆಗಿ ನಮ್ಮ ಆಡಿಯನ್ಸಿಗೆ ಅಥವಾ ವ್ಯೂವರ್ಸಿಗೆ ಒಂದು ಸಜೆಷನ್ ಕೊಡೋದಾದರೆ ಏನು ಕೊಡ್ತೀರಾ? ಆ್ಯಂಡ್ ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಮೋಟೋ ಅಂದರೆ 2 ವೀಲರ್ಸ್ ಮೇಲಿರುವ ಕ್ರೇಜ್ ಯಾವಾಗ ಸ್ಟಾರ್ಟ್ ಆಯಿತು? ಈಗ ಬಾಯ್ಸಿಗೆ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು PUC ಅಥವಾ 10th ಇರುವಾಗ ನಮಗೆ ಅದೊಂದು ಕ್ರೇಜ್ ಇರುತ್ತೆ. ಸೊ ನಮ್ಮ ಟೀಮಲ್ಲಿ ಕೂಡ ಮೋಟೋ ವ್ಲಾಗಿಂಗ್ ಕ್ರೇಜ್ ಸುಮಾರು ಜನಕ್ಕಿದೆ. ಸೊ ಆ ಕ್ರೇಜ್ ಬಗ್ಗೆ ನೀವೇನು ಹೇಳ್ತೀರಾ? ಮೋಸ್ಟ್ಲಿ ನನ್ನ ಪ್ರಕಾರ ಬಾಯ್ಸ್ ಬ್ಲಡ್ಡಲ್ಲೇ ಕ್ರೇಜ್ ಇದೆ ಅದು. ನಾನಷ್ಟೇ ಇಲ್ಲ, ಎಲ್ಲ ಬಾಯ್ಸ್ಗೆ 90% ಬಾಯ್ಸ್ಗೆ ಇರುತ್ತೆ, 10% ಇದ್ದಾರೆ ಅವ್ರ ಬಾಯ್ಸೇ ಇಲ್ಲ ಅಂತ ಗೊತ್ತಾಗುತ್ತೆ ಮೋಸ್ಟ್ಲಿ. ಇಲ್ಲ ಕೆಲವೊಂದು ಜನ ಪಾಪ ಸಿಚುವೇಶನ್ ಇರುತ್ತೆ. ನನ್ನ ಪ್ರಕಾರ ಟಿಲ್ ಮ್ಯಾರೇಜ್ ಬೈಕಿಂಗ್ ಇಸ್ ಓಕೆ. ದೆನ್ ಆಫ್ಟರ್ ಮ್ಯಾರೇಜ್ ಒಂದು ಫ್ಯಾಮಿಲಿ ಇರುತ್ತೆ. ದೆನ್ ನಮಗೆ ಚಿಕ್ಕ ಹುಡುಗ ಆಗಿದ್ರೆ ದೆನ್ ನಮಗೆ ಒಂದು ಮೈಂಡಲ್ಲಿ ಇರುತ್ತೆ, ಪಾಪ ನಮ್ಗೆ ಏನಾದರೂ ಆಯ್ತಿಲ್ಲ, ಅವ್ರಿಗೆ ಏನಾದರೂ ಆಯ್ತು ಅಂದರೆ. ಸೊ ಆಮೇಲೆ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಟಿಲ್ ಒಂದು 25 ಆರ್ ಮೇ ಬಿ 30 ತನಕ ಒಂದು ಚೆನ್ನಾಗಿ ಕ್ರೇಸ್ ಇರುತ್ತೆ, ಎಲ್ಲರ ಬ್ಲಡ್ಡಲ್ಲಿ ಇರುತ್ತೆ. ಅದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಮೇನ್ ಥಿಂಗ್ ಫಾರ್ ದ ಮೋಟಿವೇಶನ್ ಯು ಆಸ್ಕ್, ನೋಡಿ ಯಾರಿಗೋಸ್ಕರ ಸಂಪಾದನೆ ಇಲ್ಲ, ಜಸ್ಟ್ ನಿಮ್ಮ ಮಮ್ಮಿ ಡ್ಯಾಡಿಗೋಸ್ಕರ ಮಾಡಿ. ಬಿಕಾಸ್ ನಿಮ್ಮ ಫ್ರೆಂಡ್ಸು ಇದ್ದಾರೆ, ಅವರು ಬಿಟ್ರೆ ಮಾಡ್ತಾರೆ, ನನಗೆ ತುಂಬ ಜನ ಮಾಡಿದ್ದಾರೆ. ದೆನ್ ಲವ್ ಪ್ಲೀಸ್ ಬೇಡ. ಅಟ್ಲೀಸ್ಟ್ ಒಂದು ನೀವು, ನನ್ನ ಪ್ರಕಾರ ಲವ್ ಅಂದರೆ ಒಂದು ಏಜ್ ಒಂದು ಆಫ್ಟರ್ 25 ಆರ್ 27 ಅದಿದ್ರೆ, ಟಿಲ್ ದಾಟ್ ಇಫ್ ಯು ಫೋಕಸ್ ಆನ್ ಯುವರ್ ಕರಿಯರ್, ದೆನ್ ನೀವು ಆರಾಮಾಗಿ ಆಫ್ಟರ್ ಲೈಫ್ ಎಂಜಾಯ್ ಮಾಡ್ಬೋದು. ಲೈಕ್ ಮದುವೆ ಆಗಿದ್ಮೇಲೆ ಯು ಕ್ಯಾನ್ ಟ್ರಾವೆಲ್, ಎಂಜಾಯ್, ಡೂ ಎನಿಥಿಂಗ್. ಈಗ ನೀವು 16-17 ವರ್ಷದಲ್ಲಿ ಲವ್ ಮಾಡಿಕೊಂಡು ಮತ್ತೆ ಏನು ಮಾಡೋಕ್ಕಾಗುತ್ತೆ? ಏನು ಸ್ಕೂಲ್ ಲವ್ ಅದು, ಹಂಗೆ ಮದುವೆ ಮಾಡೋಕ್ಕೆಲ್ಲ ಪ್ಲಾನ್ ಮಾಡ್ತಾರೆ. ಹಂಗೆ ಮಾಡೋದನ್ನು ಏನು ಸಂಪಾದನೆ ಮಾಡ್ತೀರಾ ನೀವು, ರೈಟ್? ಸೊ ಬಿಫೋರ್ ಫಸ್ಟ್ ಫೋಕಸ್ ಆನ್ ಯುವರ್ ಅರ್ನಿಂಗ್. ದುಡ್ಡಿದ್ರೆ ಎಲ್ಲ ಇರ್ತಾರೆ, ಇಲ್ಲಾಂದ್ರೆ ಯಾರೂ ಇಲ್ಲಾರಪ್ಪ, ಯಾರೂ ಇರಲ್ಲ. ನಿಮ್ಮ ಮಮ್ಮಿ ಡ್ಯಾಡಿ ಅಷ್ಟೇ ಇರ್ತಾರೆ, ಬೇರೆ ಯಾರೂ ಇರಲ್ಲ. ಮಾರ್ಕ್ ಮೈ ವರ್ಡ್ಸ್. ಎಸ್, ಈಗ ಫೈನಲ್ ಆಗಿ ಪ್ಯಾಷನ್ ಮೇಲೆ ಒಬ್ಬ
ಮೋಟೋ ವ್ಲಾಗರ್ ಎಷ್ಟು ಡೆಡಿಕೇಟೆಡ್ ಆಗಿರಬೇಕು ಅಂತ, ಆ್ಯಂಡ್ ಲಾಸ್ಟ್ ಒಂದು ಕನ್ಕ್ಲೂಡಿಂಗ್ ನೀವೇನಾದ್ರು ಹೇಳಲಿಕ್ಕಿದ್ರೆ ಸೊ ನೀವು ಹೇಳಿ. ಈಗ ಪ್ಯಾಷನ್ ಅಂದರೆ ನಾವೀಗ 5 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಸೊ ಆ ಟೈಮ್ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಈಗ ಐ ಥಿಂಕ್ 100% ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಮೋಟೋ ವ್ಲಾಗಿಂಗಲ್ಲಿ. ಬಿಕಾಸ್ ಇಡೀ ಸಂಧಿಯಲ್ಲಿ 4 ಮೋಟೋ ವ್ಲಾಗರ್ಸ್ ಇದ್ದಾರೆ. ಆಯಿತು, ಸೊ ಏನಾದರೂ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾವುದು ಯೂಟ್ಯೂಬಲ್ಲಿ ಏನು ಥಿಂಗ್ ಇಲ್ಲ ಆ ಥಿಂಗ್ ನೀವು ಮಾಡಿದ್ರೆ ಖಂಡಿತ ಗ್ರೋ ಆಗ್ತೀರಾ. ಸಿಂಪಲ್, ಬಿ ಡಿಫ್ರೆಂಟ್. ಇಟ್ಸ್ ನಾಟ್ ಲೈಕ್ ಸ್ವಲ್ಪ ವಿಯರ್ಡ್ ಆಗಿ ಇರಲಿ, ನೋ ಪ್ರಾಬ್ಲಮ್, ಬಟ್ ಸ್ವಲ್ಪ ಡಿಫ್ರೆಂಟ್ ಇರಬೇಕು. ಆ ಯೂಟ್ಯೂಬಲ್ಲಿ ಇರಬಾರ್ದು. ಈಗ ನಾನು ಲೇಖಿ ಗೋಸ್ವಾಮಿ, ನಾನು ಪೆಟ್ರೋಲ್ ಕೊಡ್ತಾ ಇದ್ದೀನಿ ಎಲ್ಲರಿಗೆ, ನೀವು ಅದೇ ಮಾಡ್ತೀರಿ ಅಂದರೆ ನಿಮಗೆ ಯಾಕೆ ನೋಡಬೇಕು? ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ, ರೈಟ್? ಸೊ ಬಿ ಡಿಫ್ರೆಂಟ್ ಆಲ್ವೇಸ್, ಹಂಗೆ ನೀವು ಮೇಲೆ ಬರ್ತೀರಾ. ಆ್ಯಂಡ್ ಬಿ ಕಾನ್ಸಿಸ್ಟೆಂಟ್. ಆ್ಯಂಡ್ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಇಲ್ಲ ಏನು ಕ್ಯಾಮ್ರಾ ಎಲ್ಲ ಇದೆ ಅದೇ ಯೂಸ್ ಮಾಡಿ. ಏನು ಲೋನಲ್ಲಿ ತೊಗೊಳಕ್ಕೆ ಹೋಗಬೇಡಿ, ಅದು ದಟ್ ಈಸ್ ವೇಸ್ಟ್ ಆಫ್ ಯೂಸ್. ಲೇಖಿ ಹತ್ರ ಗೋಪ್ರೋ ಹೀರೋ 13 ಇದೆ, ನಾನು ತೊಗೊಳ್ತೀವಿ, ಬೇಡ. ಯಾಕೆ? ಜಸ್ಟು ನನ್ನ ಹತ್ರ ಗೋಪ್ರೋ ಇರೋದು ಮೇ ಬಿ 1 lakh ಬರುತ್ತೆ ಎಲ್ಲ ಫುಲ್ ಸೆಟಪ್ಪು. ನೀವು ಒಂದು 10,000 ಅದು ಸಾಕು ನಿಮಗೆ ಯಾಕೆ ಆ ಪ್ರೊಫೆಷ್ನಲ್ ಬೇಕು? ನಾನೀಗ ಈ ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನೆಯಿಂದ ತೊಗೊಂಡು ಮಾಡಿಲ್ಲ. ಸೊ ಡೂ ದ್ಯಾಟ್. ನಿಮ್ಮ ಯೂಟ್ಯೂಬಿಂದ ಸಂಪಾದನೆ ಮಾಡಿ ಆಮೇಲೆ ಏನು ಪರ್ಚೇಸ್ ಮಾಡಬೇಕೋ ಮಾಡಿ, ಬಟ್ ಬಿಫೋರ್ ನಿಮ್ಮ ಹತ್ರ ಏನಿದು ಅದನ್ನು ಯೂಸ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು. ಇದನ್ನೆಲ್ಲ ಒಂದು ಅಪಾರ್ಟ್ ಆಗಿ ಇಟ್ಟು ನೋಡಿದಾಗ, ಸೊ ನೀವು ಧರ್ಮಸ್ಥಳಕ್ಕೆ ಬಂದ್ರಿ, ಸೊ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಸೊ ಇಲ್ಲಿಯ ಹೇಗೆ ಅನಿಸ್ತು ನೀವು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡ್ರಿ? ಇಲ್ಲೇ ಒಂದು ಎಕ್ಸ್ಪೀರಿಯನ್ಸನ್ನು ಫೈನಲ್ ಆಗಿ ಹೇಳೋದು. ಸೊ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಶ್ರೀ ಸ್ವಾಮಿ ಮಂಜುನಾಥ ದೇವಸ್ಥಾನ ಹೋಗಿ ದರ್ಶನ ಮಾಡಿದೆ. ಇದು ದಕ್ಷಿಣ ಕನ್ನಡ ಅಲ್ಲಿ ಬರುತ್ತೆ ತಾನೆ. ಸೊ ನಾನು ಜಸ್ಟ್ ಮ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನನಗೆ ಮ್ಯಾಂಗ್ಳೂರು ಊಟ ಮತ್ತು ಮ್ಯಾಂಗ್ಳೂರು ಜನರು ಮತ್ತು ಧರ್ಮಸ್ಥಳದಲ್ಲಿ ತುಂಬ ಇಷ್ಟ. ಅವರು ಮಾತಾಡೋ ರೀತಿ ಎಷ್ಟು ಪ್ರೀತಿ ಅಂದಾಗ ಮಾತಾಡ್ತಾರೆ. ಫಸ್ಟ್ಲಿ ಜನ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ನೋಡಿದ್ರು ಅವರು ನನ್ನ ಹತ್ರ ಮತ್ತು ಎಲ್ಲ ನಾನು ಅಬ್ಸರ್ವ್ ಮಾಡಿದೆ. ತುಂಬ ಸ್ವೀಟಾಗಿ ಎಲ್ಲ ತುಂಬ ಕೈಂಡಾಗಿ ಮಾತಾಡ್ತಾರೆ ಎಲ್ಲರ ಜೊತೆಯಲ್ಲೂ. ಆ್ಯಂಡ್ ದೇವಸ್ಥಾನ ಇದು ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲೇ ಮೋಸ್ಟ್ ಪವರ್ಫುಲ್ ಟೆಂಪಲ್. ಸೊ ಎಲ್ಲ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಈಗ ಸ್ವಲ್ಪ ಅವರೆಲ್ಲ ಮುಂದೆ ಒಂದು ಟ್ರೆಡಿಷ್ನಲ್ ಸಿಸ್ಟಮ್ ಇತ್ತು, ಈಗ ಅವರೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ದೇವಟಿಗೆ ಅವಸರ ಮಾಡಿರೋದೆ. ಬಿಕಾಸ್ ಅವ್ರು ಬಂದು ಮುಂಚೆ ಒಂದು 10 hours ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದರೆ, ಬಟ್ ಈಗ ಆ ಟೈಮಿಂಗ್ ಜಸ್ಟ್ ಒಂದು 30 minutes ಬಂತು. ಸೊ ಅಷ್ಟು ಒಂದು ಇಂಪ್ರೂವ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಈಗ ಜನದ ಇಂಟರ್ವ್ಯೂ ಎಲ್ಲ ನಾನು ತಗೊಂಡೆ ಪರ್ಸ್ನಲಿ. ಸೊ ಅವ್ರು ಕೇಳಿದ್ರಿಂದ ನನಗೆ ಗೊತ್ತಾಗಿದೆ. ಬಾಕಿ ನೀವು ಖಂಡಿತ ಬರಲೇಬೇಕು. ಐ ಆಮ್ ಶ್ಯೂರ್ ಇಡೀ ಕರ್ನಾಟಕದವರು ಬರ್ತಾನೆ ಇರ್ತಾರೆ ಧರ್ಮಸ್ಥಳದಲ್ಲಿ. ಸೊ ತುಂಬ ಪವರ್ಫುಲ್ ಭೂಮಿ, ತುಂಬ ಇಷ್ಟ ಆಯಿತು. ಜಯ ಮಂಜುನಾಥ ಸ್ವಾಮಿ. ಎಸ್, ಥ್ಯಾಂಕ್ ಯು ಸರ್. ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಂಡಿದ್ದೀರಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅಲಾಟ್ ಟು ಮೀ. ದಿಸ್ ಇಸ್ ಮೈ ಫಸ್ಟ್ ಇಂಟರ್ವ್ಯೂ ಗೈಸ್. ಇನ್ನು ನಾನು ಹೇಳ್ಬೋದು ಎಲ್ಲಿಗೆ ಹೋದ್ರು ಲೇಖಿ ಗೋಸ್ವಾಮಿ ಅವ್ರದ್ದು ಫಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ದು ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಪ್ಯಾಷನ್ಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇವರನ್ನ ಖಂಡಿತ ನಾವು ಕೊಡ್ಬೋದು. ಸೊ ಪ್ಯಾಷನ್ ಜೊತೆ ಪ್ರೊಫೆಷನ್ನ, ಅದರ ಜೊತೆಗೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಲ್ಲಿಗೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡುವಂತಹ ಒಂದು ಕಲ್ಚರನ್ನು ನಾವು ಇವರಿಂದ ಕಳಿಬೋದು. ಎಸ್, ಕ್ಯಾಮ್ರಾ ಪರ್ಸನ್ ಅಂಕಿತ್ ರೈ ಜೊತೆ ಅರ್ಚಿತ್ ಜೈನ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.